ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸತೊಂದು ರೂಲ್ಸ್ ಕೂಡ ಬಂದಿದೆ. ವಾಹನಗಳಲ್ಲಿ ಇರುವಂತಹ ಎಲ್ಲ LED ಲೈಟ್ಗಳನ್ನು ತೆಗಿಬೇಕು ಅಂತ ಒಂದು ಹೊಸ ರೂಲ್ಸ್ ಕೂಡ ಬಂದಿದೆ ಸ್ನೇಹಿತರೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಮಾತಾಡುವಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಒಂದು ರೂಲ್ಸ್ ಬಂದಿರೋದು ಒಂದು ಸೈಡ್ ಅಲ್ಲಿ ತುಂಬಾ ಖುಷಿ. ವಾಹನಗಳಲ್ಲಿ ವಿಪರೀತವಾಗಿರುವಂತಹ LED ಲೈಟ್ಗಳನ್ನು ಹಾಕಿಕೊಂಡಿರ್ತಾರೆ. ರಾತ್ರಿ ಸಮಯದಲ್ಲಿ ಅಥವಾ ಹಗಲಿನ ಸಮಯದಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಜಿಗಿ ಜಿಗಿ ಜಾತ್ರೆ ರೀತಿಯಲ್ಲಿ ಲೈಟ್ ಎಲ್ಲ ಹಾಕ್ತಾ ಇರ್ತಾರೆ. ಅದು ತುಂಬಾ ಸಮಸ್ಯೆ ಕೂಡ ಆಗ್ತದೆ. ಆದ್ದರಿಂದ ಅದೊಂದು ರೀತಿಯಲ್ಲಿ ಒಳ್ಳೇದೇ. ಲಾರಿಗಳಲ್ಲಿ, ಬಸ್ಗಳಲ್ಲಿ, ರಿಕ್ಷಾಗಳಲ್ಲಿ, ಬೈಕ್ಗಳಲ್ಲಿ, ಬೇರೆ ಬೇರೆ ವಾಹನಗಳಲ್ಲಿ ವಿಚಿತ್ರವಾಗಿ ಲೈಟಿಂಗ್ಸ್ ಎಲ್ಲ ಹಾಕಿಕೊಂಡಿರ್ತಾರೆ. ಎದುರುಗಡೆ ಬರುವವನಿಗೆ ತುಂಬಾ ರೀತಿಯಲ್ಲಿ ಡಿಸ್ಟರ್ಬ್ ಆಗ್ಬೇಕು ಅಂತ ಹೇಳುವಂತ ರೀತಿಯಲ್ಲಿ, ಅವರ ವೆಹಿಕಲ್ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ತುಂಬಾನೇ ಲೈಟ್ ಹಾಕಿಕೊಂಡಿರ್ತಾರೆ. ವೆರೈಟಿ ಕಲರ್ಫುಲ್ ಆಗಿರುವಂತಹ ಲೈಟ್ಗಳನ್ನು ಕೂಡ ಹಾಕಿಕೊಂಡಿರ್ತಾರೆ. ಆ ದೃಷ್ಟಿಯಿಂದ LED ಬ್ಯಾನ್ ಮಾಡುವುದು ಒಳ್ಳೇದು ಅಂತ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಇದು ಇಷ್ಟೇನಾ? ಈ LED ಬ್ಯಾನ್ ಅಂತ ಹೇಳಿದ್ರೆ ಅದು ಅಷ್ಟಕ್ಕೆ ಸೀಮಿತವಾಗಿದೆಯಾ? ಮೊದಲಿನ ಕಾಲದಲ್ಲಿ ಬಂದಂತಹ ಲೈಟ್ಗಳಲ್ಲಿ LED ಹೆಡ್ ಲೈಟ್ ಇರಲಿಲ್ಲ. ನಮ್ಮ ಬೈಕ್ಗಳಲ್ಲಿ ಆಗ್ಲಿ, ಸ್ಕೂಟರ್ ನಲ್ಲಿ ಆಗ್ಲಿ, ಕಾರುಗಳಲ್ಲಿ, ಜೀಪ್ನಲ್ಲಿ ಎಲ್ಲದರಲ್ಲಿ ಕೂಡ ಸ್ಪ್ಲೆಂಡರ್ ಬೈಕ್ ನಾವು ತಕೊಂಡ್ರೆ ಎಕ್ಸ್ಲೇಟರ್ ಕೊಟ್ರೆ ಹೆಡ್ ಲೈಟ್ ಉರಿತದೆ, ಎಕ್ಸ್ಲೇಟರ್ ಬಿಟ್ರೆ ಹೆಡ್ ಲೈಟ್ ಆಫ್ ಆಗ್ತದೆ. ಸ್ಕೂಟರ್ ಗಳಲ್ಲಿ ಕೂಡ ಹಾಗೇನೆ. ತುಂಬಾ ನಾವು ಹಿಂದೆ ಹೋಗುದು ಬೇಡ. ಈಗೇನೊಂದು 5-6 ವರ್ಷಕ್ಕಿಂತ ಹಿಂದಿನ ಗಾಡಿಗಳಲ್ಲಿ ಈಗ Yamaha FJ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, ಅಪಾಚಿ ಆಗಿರ್ಬೋದು, ಬೇರೆ ಬೇರೆ ಬೈಕ್ಗಳಲ್ಲಿ ಕೂಡ ಹೆಡ್ ಲೈಟ್ ಬರ್ತಾ ಇದ್ದದ್ದು ಸಣ್ಣ ಹೆಡ್ ಲೈಟ್. ಅದರಲ್ಲಿ ರಾತ್ರಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಚಿಮ್ನಿ ದೀಪ ನಾವು ಹಿಡ್ಕೊಂಡು ಹೋದ ರೀತಿಯಲ್ಲಿ ನಾವು ಬೈಕಲ್ಲಿ ಹೋಗ್ಬೇಕಾಗ್ತದೆ. ಬೈಕಿದ್ದು ಹೆಸರು ಮಾತ್ರ ಒಳ್ಳೆ ಫೇಮಸ್ ಹೆಸರಾಗಿರ್ತದೆ. ಆದ್ರೆ ಹೆಡ್ ಲೈಟ್ ಮಾತ್ರ ಎಂತದೂ ಇಲ್ಲ. ಫುಲ್ ವೀಕ್ ಆಗಿರುವಂತ ಹೆಡ್ ಲೈಟ್ ಅನ್ನು ಕೊಟ್ಟಿರ್ತಾರೆ. ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒರಿಜಿನಲ್ ಹೆಡ್ ಲೈಟ್. ಈಗ ಬರ್ತಿರುವಂತಹ ಹೆಡ್ ಲೈಟ್ ಯಾವ ತರ ಉಂಟು? ಈಗ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗುವುದೇ LED ಹೆಡ್ ಲೈಟ್. ಅದು ಕೂಡ ಹಳದಿ ಕಲರ್ನ ಹೆಡ್ ಲೈಟ್ ಅಲ್ಲ, ವೈಟ್ ಕಲರ್ನ ಹೆಡ್ ಲೈಟ್ ಇರುವುದು. ಈಗ ಹೊಸ ವೆಹಿಕಲ್ಗಳಿಗೆಲ್ಲ LED ಕೊಡ್ತಾ ಇದ್ದಾರೆ. ಅದು ಸೇಫ್ಟಿಯ ವಿಚಾರವಾಗಿ ಸರಿಯಾಗಿ ಕಾಣುವುದಿಲ್ಲ. ಅದು ಕರೆಕ್ಟ್ ಆಗಿ ಬೇಕು ಅಂತ ಹೇಳಿ ಕಾರ್ಗಳಿಗೆಲ್ಲ ಪ್ರೊಜೆಕ್ಟರ್ ಕೊಡ್ತಾರೆ. ಎಲ್ಲ ವೆಹಿಕಲ್ಗಳಿಗೂ LED ಕೊಡ್ತಾರೆ. ಅದೊಂದು ಗಾದೆ ಮಾತೆ ಉಂಟು. ಸ್ಯಾಟಲೈಟ್ ಇಂದ ನೋಡಿದ್ರೆ ಇಲ್ಲಿ ಆಕ್ಟಿವಾದ ಲೈಟ್ ಉರಿಯುವುದು ಕಾಣ್ತದೆ ಅಂತ. ಅಷ್ಟು ಪ್ರಕಾಶಮಾನವಾಗಿ ಉಂಟು ಆಕ್ಟಿವಾ ಸ್ಕೂಟರ್ ನ ಲೈಟ್. ಆಕ್ಟಿವಾದ ಲೈಟ್ ಏನಿದ್ರು ಈ FJ ಲೈಟ್ ಕೂಡ ಇಲ್ಲ. ಯಾಕಂದ್ರೆ ಆಕ್ಟಿವಾದಲ್ಲಿ ಇರುದು LED ಲೈಟ್, FJ ಅಲ್ಲಿ ಇರುದು ಮಾಮೂಲಿ ಹ್ಯಾಲೋಜಿನ್ ಲೈಟ್. ಎಂತ ಕೂಡ ಕಾಣುದಿಲ್ಲ ಅದ್ರಲ್ಲಿ. ಅವರು ಕೂಡ ಹೋಗುದು ರೋಡಲ್ಲಿ, ನಾವು ಕೂಡ ಹೋಗುದು ರೋಡಲ್ಲಿ. ಯಾಕೆ ನಮ್ಮ ವೆಹಿಕಲ್ಗಳಿಗೆ LED ಲೈಟ್ ಇಲ್ಲ, LED ಲೈಟ್ ಕೊಡ್ಲಿಲ್ಲ? ನನ್ಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಒಂದನ್ನು ಡಿಸ್ಪ್ಲೇ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ, ಕೊಡ್ತಾ ಇದ್ದೇನೆ. ನಮ್ಮ ತರಾಡು ಮನೆಯಲ್ಲಿ ಪೂಜೆ ಇತ್ತು. ರಾತ್ರಿ ಬೈಕಲ್ಲಿ ಹೋಗ್ತಾ ಇದ್ದೆ. LED ಲೈಟ್ ಹಾಕಿದ್ದೆ ನಾನು, ಎಕ್ಸ್ಟ್ರಾ LED ಲೈಟ್ ಹಾಕಿದ್ದೆ. ಬುಳ್ಕಂದಡಿ ಅಂತ ಹೇಳ್ತಾರೆ, ಕಂದಡಿ ಜಾತಿಗೆ ಸೇರಿದಂತ ಹಾವು ಮಾರ್ಗದಲ್ಲಿ ಹೋಗ್ತಾ ಉಂಟು. LED ಲೈಟ್ ಹಾಕಿದ್ದರಿಂದ ಆ ಕನ್ನಡಿ ಹಾವು ನಮಗೆ ಕಂಡಿತು. ಒರಿಜಿನಲ್ ಹೆಡ್ ಲೈಟ್ ಆದ್ರೆ ಆ ಕನ್ನಡಿ ಹಾವು ಕಾಣಲಿಕ್ಕೆ ಸಿಗುದಿಲ್ಲ. ಅಂದ್ರೆ ಅಷ್ಟು ಡಿಮ್ ಆಗಿ ಉಂಟು ಬೈಕಿನ ಹೆಡ್ ಲೈಟ್. ಆ ಹಾವಿನ ಮೇಲೇನೆ ಹತ್ತಿಸಿಕೊಂಡು ಹೋಗ್ಬೇಕು. ಆ ಹಾವು ಏನಾದ್ರು ಕಚ್ಚಿದ್ರೆ ಕತೆ ಮುಗಿತಲ್ಲಿಗೆ. ಅದು ಕನ್ನಡಿ ಹಾವು, ಅತ್ಯಂತ ವಿಷಕಾರಿಯಾಗಿರುವಂತಹ ಹಾವು. LED ಲೈಟ್ ಹಾಕಿದ್ರಿಂದ ಆ ಹಾವು ಖಂಡಿತ ನಮ್ಮ ಜೀವ ಉಳಿಯಿತು. ಜೋರಾಗಿ ಮಳೆ ಬರ್ತಾ ಇತ್ತು. ರಾತ್ರಿ 8 ಗಂಟೆ, ಫುಲ್ ಕತ್ತಲಾಗಿತ್ತು. ಒರಿಜಿನಲ್ ಹೆಡ್ ಲೈಟ್ ಇತ್ತು ಬೈಕಲ್ಲಿ. ಎಂತ ಕಾಣುದಿಲ್ಲ, ಫುಲ್ ಕತ್ತಲೆ ಆಗಿತ್ತು. ನಡು ಮಾರ್ಗದಲ್ಲಿ ಒಂದು ಕಪ್ಪು ದನ ಪಾಸ್ ಆಗ್ತಾ ಉಂಟು. ನನ್ಗೆ ಅದು ಗೊತ್ತಾದ ಎಷ್ಟು ದೂರದಲ್ಲಿ, ಒಂದು 4 ಹೆಜ್ಜೆ ಅಷ್ಟು ದೂರದಲ್ಲಿ. ಕತ್ತಲೆಗೆ, ಆ ಮಳೆಗೆ ಆ ಕಪ್ಪು ದನ ಮಾರ್ಗದಲ್ಲಿ ಇರುವುದು ಕಾಣ್ತದ? ಅದು ಕೂಡ ಈ ಹೆಡ್ ಲೈಟ್ ಅಲ್ಲಿ ಎಂತ ಕಾಣ್ತದೆ? ಎಷ್ಟು ದೂರ? 4 ಹೆಜ್ಜೆ ಮುಂದೆ ಇರುವುದು ಮಾತ್ರ ಕಾಣ್ತದೆ. ಅದಕ್ಕಿಂತ ಆಚೆ ಎಂತ ಉಂಟು ಕಾಣುವುದೇ ಇಲ್ಲ. ಅದು ಕೂಡ ಬೈಕ್ ಸ್ಲೋ ಅಲ್ಲಿ ಹೋಗ್ತಾ ಇದ್ದ ಕಾರಣ ಅದು ಕಾಣಲಿಕ್ಕೆ ಸಿಕ್ಕಿದೆ. ಏನಾದ್ರು ಸ್ಪೀಡ್ ಅಲ್ಲಿ ಬರ್ತಾ ಇದ್ದಿದ್ರೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗ್ತಿತ್ತು. ಅಂತಹ ಒಂದು ಸಿಚುವೇಶನ್. ನಮಗೆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಹಾವುಗಳು, ಕಾಡುಕೋಣಗಳು, ಹಂದಿಗಳು, ಬೇರೆ ಬೇರೆ ಪ್ರಾಣಿಗಳು ಇಲ್ಲಿ ಹೋಗುವ ಸಿಗ್ತದೆ. ದನಗಳು, ನಾಯಿಗಳು ಎಲ್ಲ ಸಿಗ್ತದೆ. ಅದು ಕೂಡ ಕೆಲವರು ಪಾಸಿಂಗ್ ಲೈಟ್ ಹಾಕುವುದನ್ನು ಕೂಡ ನೋಡ್ಬೇಕು. ಅದು ಕೂಡ LED ಲೈಟ್. ಮಾರ್ಗದಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಮೊನ್ನೆ ಶೋರೂಮಿಗೆ ಹೋಗಿ ನನ್ನ ಬೈಕ್ ಇದ್ದು LED ಲೈಟ್ ನಾನು ರಿಮೂವ್ ಮಾಡಿದ್ದೇನೆ. 2000 ರೂಪಾಯಿ ಖರ್ಚಾಗಿದೆ ಹಾಕ್ಲಿಕ್ಕೆ. ಅದನ್ನು ನಾನು ರಿಮೂವ್ ಮಾಡಿದ್ದೇನೆ. ಈಗ ಪರದಾಡುವಂತ ಪರಿಸ್ಥಿತಿ ಬಂದಿದೆ.
ರಾತ್ರಿ ಹೊತ್ತು ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ, ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಈಗ ಮಾರ್ಗದಲ್ಲಿ ಬರ್ಬೇಕಾದ್ರೆ ಕೆಲವರು ಕಾರಿನವರು ಪಾಸಿಂಗ್ ಲೈಟ್ ಹಾಕುದು, ಅದು ಕೂಡ LED ಲೈಟ್, ಪಾಸಿಂಗ್ ಲೈಟ್ ಕಣ್ಣಿಗೆ ಮಿಂಚೋರ್ದಾಗೆ ಆಗ್ತದೆ. ಅದು ಕೂಡ ಎಷ್ಟು ತೀಕ್ಷ್ಣತೆಯಲ್ಲಿ ಇರ್ತದೆ LED ಲೈಟ್. ಅದನ್ನೇ ಪಾಸಿಂಗ್ ಲೈಟಿಗೆ ಹಾಕಿ ಕೊಟ್ಟಿದ್ದಾರೆ ಅಲ್ವಾ. ಮೊದಲಿನ ಕಾರಲ್ಲಿ ಆಗ್ಲಿ ಬೈಕಲ್ಲಿ ಆಗ್ಲಿ ಪಾಸಿಂಗ್ ಲೈಟ್ ಹಾಕಿದ್ರೆ ಯಾವುದೇ ರೀತಿಯಲ್ಲಿ ಕಣ್ಣಿಗೆ ಎಫೆಕ್ಟ್ ಇಲ್ಲ, ಹೆಡ್ಲೈಟ್ ಕೂಡ ಹಾಕಿದ್ರೆ ಕಣ್ಣಿಗೆ ಎಫೆಕ್ಟ್ ಇಲ್ಲ. ಅದು ನಮ್ಮ ಫುಲ್ ಕಾಡಿನ ಪ್ರದೇಶ. LED ಲೈಟ್ ರಾತ್ರಿಯ ಸಮಯದಲ್ಲಿ ಜೀಪ್ ಅಲ್ಲಿ ಹೋಗ್ತಾ ಇರುವಂತ ಒಂದು ವಿಡಿಯೋವನ್ನು ನೀವೆಲ್ಲರೂ ಈಗ ಡಿಸ್ಪ್ಲೇ ಅಲ್ಲಿ ನೋಡ್ತಾ ಇದ್ದೀರಿ. LED ಲೈಟಿನ ಬೆಳಕಲ್ಲಿ ಮಾತ್ರ ನಮಗೆ ಈಗ ಮಾರ್ಗ ಕಾಣ್ತಾ ಇರೋದು, ನಾವೀಗ ಹೋಗ್ತಾ ಇರೋದು. LED ಲೈಟ್ ಇಲ್ಲ ಅಂತ ಹೇಳಿದ್ರೆ ಮಾರ್ಗದಲ್ಲಿ ಎಂತ ಇದ್ರು ಕೂಡ ನಮಗೆ ಕಾಣುವುದಿಲ್ಲ. ಮೊದಲು ಕೊಡ್ತಾ ಇದ್ದಂತ ಲೈಟ್ ಅನ್ನು ಯಾಕೆ ಈಗ ಕೊಡ್ತಾ ಇಲ್ಲ? ಹಾಗಾದ್ರೆ ರೂಲ್ಸ್ ಮಾಡುವುದಿದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ರೂಲ್ಸ್ ಮಾಡಬೇಕು. ಕರೆಕ್ಟ್ ಆಗಿ ಯಾವ ವೆಹಿಕಲ್ಗೆ ಯಾವ ಲೈಟ್ ಬೇಕು ಅಂತ ಅದು ಪ್ರಮಾಣ ಚೆಕ್ ಮಾಡಿ ನಾವು ಹಾಕುದು ಅಂತ ಹೇಳಿದ್ರೆ, ಹಾಗಾದ್ರೆ ಮೊದಲನೇ ಕಾಲದಲ್ಲಿ ಯಾಕೆ ಈ ತೀಕ್ಷ್ಣತೆಯಲ್ಲಿ ಇರುವಂತ ಲೈಟ್ ಅನ್ನು ಹಾಕ್ಲಿಲ್ಲ? ಹೊಸ ವೆಹಿಕಲ್ ತೆಗೆದು ರೋಡಲ್ಲಿ ಹೋಗುವವರು ಕೂಡ ರೋಡ್ ಟ್ಯಾಕ್ಸ್ ಕಟ್ಟಿಕೊಂಡೇ ಹೋಗುದು. ಪೆಟ್ರೋಲಿಗೆ ಆಗ್ಲಿ, ವೆಹಿಕಲ್ಗೆ ಆಗ್ಲಿ, ಸರ್ವಿಸ್ಗೆ ಆಗ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ ಹೋಗುದು. ನಾವು ಕೂಡ ಮೊದಲು ವೆಹಿಕಲ್ ತೆಗೆದವರು, ನಾವು ಕೂಡ ಟ್ಯಾಕ್ಸ್ ಕಟ್ಟಿ ಮಾರ್ಗದಲ್ಲಿ ಹೋಗ್ತಾ ಇರುವುದು. ಯಾರು ಕೂಡ ಫ್ರೀಯಾಗಿ ಹೋಗ್ತಾ ಇಲ್ಲ. ಪಾಪದವರಿಗೊಂದು ರೂಲ್ಸ್, ಶ್ರೀಮಂತರಿಗೊಂದು ರೂಲ್ಸಿನಾಗೆ ಆಗಿದೆ ಈಗ. ದಯಮಾಡಿ ಯಾರು ಕೂಡ ಪೊಲೀಸ್ನವರಿಗೆ ಬೈಬೇಡಿ. ಯಾಕೆ ಅಂತ ಹೇಳಿದ್ರೆ ರೂಲ್ಸ್ ಬಂದಿದೆ, ಅದಕ್ಕೆ ಸರಿಯಾಗಿ ಅವರು ಕೂಡ ಅದನ್ನು ರೂಲ್ಸ್ ಫಾಲೋ ಮಾಡಬೇಕಾದ್ದು ಅವ್ರದ್ದು ಕೂಡ ಕರ್ತವ್ಯ. ನಾವು ಲೈಟ್ ತೆಗಿಲೇಬೇಕು, ಹೋಗಿ ಗುಂಡಿಗೆ ಬೀಳಲೇಬೇಕು. ಅದು ನಮ್ಮ ಹಣೆ ಬರ, ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಪೊಲೀಸ್ನವರು ಕೂಡ ಅವರ ಸ್ವಂತ ವೆಹಿಕಲ್ ಅಲ್ಲಿ ಅವರು ಕೂಡ ಡಿಮ್ ಹೆಡ್ಲೈಟ್ ಇರುವಂತ ವೆಹಿಕಲ್ ಅನ್ನೇ ಅವರು ಕೂಡ ಓಡಿಸ್ತಾ ಇರುವಂತದ್ದು. ಬೈಕ್ ಆಗ್ಲಿ, ಕಾರ್ ಆಗ್ಲಿ, ಅವರು ಕೂಡ ಕಷ್ಟದಲ್ಲಿ ಇರುವವರು. ಅವರ ಬೈಕಿನ ಹೆಡ್ಲೈಟ್ ಕೂಡ ಒಂದ್ಸಲ ನಾವು ಪೊಲೀಸ್ನವರಿಗೆ ಬೈಯುವ ಮೊದಲು ಅವರು ಯಾವ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡುವ. ಅವರು ಡ್ಯೂಟಿಯಲ್ಲಿ ಇರುವಾಗ ಬೇರೆ ಬೇರೆ ಇನ್ನೋವಾ, ಹೈವೇ ಪೆಟ್ರೋಲ್, ಬೇರೆ ಬೇರೆ ಗಾಡಿಗಳಲ್ಲಿ ಇರ್ತಾರೆ. ಆದ್ರೆ ರಾತ್ರಿ ಅವರು ಕೂಡ ಮನೆಗೆ ಹೋಗುವವರು. ಅವರ ವೆಹಿಕಲ್ ನ ಹೆಡ್ಲೈಟ್ ಎಷ್ಟು ಬ್ರೈಟ್ ಆಗಿ ಉಂಟು ಅಂತ ನಾವು ಕೂಡ ನೋಡ್ಬೇಕಲ್ವ ಸ್ನೇಹಿತರೆ. ಅದಕ್ಕೆ ಪೊಲೀಸ್ನವರಿಗೆ ಯಾರು ಕೂಡ ಬೈಬೇಡಿ. ಡ್ಯೂಟಿ ಮುಗ್ದು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಹಾಗೇನೆ ಒಂದು ಡಿಮ್ ಆಗಿರುವಂತಹ ಹೆಡ್ಲೈಟ್ ಅಲ್ಲಿ ಅವರು ಕೂಡ ಮನೆಗೆ ಹೋಗುವುದು. ಅವರಿಗೂ ಕೂಡ ಸಂಸಾರ ಉಂಟು ಸ್ನೇಹಿತರೆ. ಇದು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಅರ್ಥ ಆಗ್ತದೆ, ಎಷ್ಟರ ಮಟ್ಟಿಗೆ ಅರ್ಥ ಆಗುದಿಲ್ಲ ಅಂತ ಗೊತ್ತಿಲ್ಲ. LED ಲೈಟಿನ ಕುರಿತಾಗಿರುವಂತಹ ಒಂದು ವಿಚಾರವನ್ನು ನಾನು ನಿಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಹಾಗೇನೆ ಈ LED ಲೈಟ್ ನ ಕುರಿತಾಗಿ ನಿಮಗೆ ಕೂಡ ಏನಾದರೂ ಮಾಹಿತಿ ಉಂಟು, ನಿಮ್ಮಲ್ಲಿ ಕೂಡ ಇರುವಂತಹ ಒಂದು ವಿಚಾರವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. LED ಲೈಟ್ ಹಾಕಿದ್ರೆ ಫೈನ್ ಕಟ್ಟಲೇಬೇಕಾಗ್ತದೆ, ಎಂತ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹಂಚಿಕೊಂಡಂತಹ ಮಾಹಿತಿ LED ಲೈಟ್ ನ ಬಗ್ಗೆ. ಇದೊಂದು ಸಣ್ಣ ಮಾಹಿತಿ ನಿಮ್ಗೆಲ್ಲರಿಗೊಂದು ಇಷ್ಟವಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೇನೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.